ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಕ್ರಿಸಾಲಿಸ್ ಡೇ ಇತ್ತು. ನಾನು ಹೋಗಿ ಅಟೆಂಡ್ ಮಾಡಿದೆ. ಅವನನ್ನು ಕರ್ಕೊಂಡು ಬಂದು ಜೊತೆ ಕುತ್ಕೊಂಡು ಇಬ್ಬರು ಡ್ರೈ ಫ್ರೂಟ್ಸ್ ತಿನ್ನುತ್ತಾ ಇದ್ದೀವಿ. ನಾನು ಡ್ರೈ ಫ್ರೂಟ್ಸ್ ತಿನ್ನೋ ಟೈಮ್ಗೆ ಕರೆಕ್ಟಾಗಿ ಒಂದು ಪಾರ್ಸೆಲ್ ಬಂತು ಕಲ್ಕತ್ತಾಯಿಂದ. ಇನ್ಯಾರು ಕಳಿಸ್ತಾರೆ, ನಮ್ಮ ಯಜಮಾನ್ರೆ ಕಳಿಸ್ಬೇಕು. ನನ್ನ ಬರ್ಡೇಗೆ ಅಂತ ಅಂದ್ಬಿಟ್ಟು ಅಡ್ವಾನ್ಸ್ ವಿಶಸ್ನ ಲೆಟರಲ್ಲಿ ಬರೆದು ಕಳಿಸಿದ್ದಾರೆ. ಇದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಇವಾಗಿನ ಕಾಲದಲ್ಲಿ ಫೋನಲ್ಲಿ ಮೆಸೇಜಲ್ಲಿ ಬರ್ಡೇ ವಿಶಸ್ನ ಮಾಡ್ತಾರೆ, ಪಾರ್ಟಿ ಎಲ್ಲ ಕೊಡಿಸ್ತಾ ಇರ್ತಾರೆ. ಅದು ನನ್ನ ಹಸ್ಬೆಂಡ್ ಬಂದು ನನಗೆ ಕಲ್ಕತ್ತಾಯಿಂದ ಪ್ರೀತಿಯಿಂದ ಲೆಟರ್ನ ಬರೆದು ನನಗೆ ವಿಶ್ ಮಾಡಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವ್ಲಾಗಲ್ಲಿ ಶಾಪಿಂಗ್ ವಿಡಿಯೋ ಮಾಡಿದಾಗ ವೇರ್ ಮಾಡಿ ತೋರಿಸಿ ಅಂತ ಹೇಳಿದ್ರಿ. ಫಸ್ಟ್ ಒನ್ ಇದು. ನಾನು ಆಫ್ಟರ್ ಡೆಲಿವರಿ ವೇರ್ ಮಾಡ್ತೀನಿ ಇದನ್ನು, ಯಾಕಂದರೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿ ತಗೊಂಡೆ, ಬಟ್ ಸ್ವಲ್ಪ ಟೈಟ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಯೆಲ್ಲೋ ವೈಟ್ ಕಾಂಬಿನೇಷನ್. ಇದಂತೂ ಕಂಪ್ಲೀಟಾಗಿ ಫ್ರೀ ಸೈಜ್ ಇದೆ, ತುಂಬ ಇಷ್ಟ ಆಯಿತು. ನಾನು ಆಫ್ಲೈನಲ್ಲಿ ಶಾಪಿಂಗ್ ಮಾಡಿದ್ದು. ನಾನೇನಾದರೂ ಆನ್ಲೈನಲ್ಲಿ ಶಾಪ್ ಮಾಡಿದ್ರೆ ಖಂಡಿತವಾಗ್ಲೂ ಲಿಂಕ್ನ ಶೇರ್ ಮಾಡ್ತೀನಿ. ಇದೆಲ್ಲ ನಾನು ಮೈಸೂರಲ್ಲಿ ಆಫ್ಲೈನಲ್ಲೇ ಶಾಪ್ ಮಾಡಿದ್ದು. ಈವ್ನಿಂಗು ಆಯಿತು, ನನ್ನ ಮಗ ಚಿಕನ್ ತಿನ್ನಬೇಕು ಅಂತ ಹೇಳ್ದೆ. ಸೊ ನನಗಂತೂ ಇವಾಗ ವೆಜಿಟೇರಿಯನ್ ಫುಡ್ ಮೇಲೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಅಂತ ಹೇಳ್ಬೋದು. ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಪ್ಯೂರ್ಲಿ ನಾನ್ ವೆಜಿಟೇರಿಯನ್, ಬಟ್ ಇವಾಗ ವೆಜ್ ಫುಡ್ ಅಂದರೆ ನಂಗೆ ಸಖತ್ ಲೈಕ್ ಆಗುತ್ತೆ. ಹಾಗಾಗಿ ಹಾಗೆ ಚಿಕನ್ ತೊಗೊಂಡು ಸ್ವಲ್ಪ ವೆಜಿಟೇಬಲ್ಸ್ನ ತಗೊಳ್ಳೋಣ, ನನಗೆ ಯಾವ್ದಾವ್ದು ಬೇಕು ಅಂತ ಇಲ್ಲಿ ವೆಜಿಟೇಬಲ್ಸ್ನ ತಗೊಂಡಿದ್ದೀನಿ. ಇವತ್ತು ಚಿಕನ್ ತೊಗೊಂಡು ಬಂದಿದ್ದ ಕಾರಣ ಮಮ್ಮಿನೇ ಗ್ರೀನ್ ಚಿಕನ್ನ ಮಾಡಿ ಮುದ್ದೆನ ಮಾಡಿದ್ರು. ಸಖತ್ತಾಗಿತ್ತು ಅಂತ ಹೇಳ್ಬೋದು. ನೀವೇನಾದರೂ ಲಾಂಗ್ ವಿಡಿಯೋನ ನೋಡಬೇಕು ಅಂತಂದರೆ ಶೈಲು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.